ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಕನಸಿನ ಬೆನ್ನೇರಿ. ತನ್ನ ಸ್ವಂತ ಪ್ರತಿಭೆಯಿಂದಲೇ ಜನಮನ್ನಣೆ ಗಳಿಸಿ ಖ್ಯಾತಿ ಎಂಬ ಮೇರು ಪರ್ವತವನ್ನೇರಿದ, ತನ್ನ ಧ್ವನಿಗೆ ಸಾಟಿಯೇ ಇಲ್ಲವೆಂಬಂತೆ ಬೆಳೆದು ನಿಂತ ರ್ಯಾಪ್ ಹಾಡುಗಾರ, ರ್ಯಾಪ್ ಸಂಗೀತದ ಮೆನುಗುತ್ತಾರೆ ಅಚ್ಯುತ್ ರಾಜ್. ಅಚ್ಯುತ್ನ ಕಂಠಕ್ಕೆ ಅಭಿಮಾನಿಯಾಗಿ, ಅವನ ಮನಮೆಚ್ಚಿದ ಮಡದಿಯಾಗಿ ಬೇಕು ಬೇಡಗಳನ್ನು ಅರಿತು ಜೊತೆಯಾದವಳು ಅಕ್ಷಯ ರಾಜ್. ಇವಳು ಖ್ಯಾತ ಫ್ಯಾಷನ್ ಡಿಸೈನರ್. ತನ್ನ ಖ್ಯಾತಿಗಿಂತಲೂ ಗಂಡನ ಶ್ರೇಯಸ್ಸೇ ಮುಖ್ಯ ಇವಳಿಗೆ. ಇವರಿಬ್ಬರ ಪ್ರೇಮದ ಕುರುಹು ಪುಟ್ಟ ಅಮೋಘ. ತನ್ನ ತುಂಟಾಟಗಳಲ್ಲಿ ಎಲ್ಲರ ಜಗವ ಮರೆಸುವವಳು. ಅಚ್ಯುತ್ ತನ್ನ ಸಾಮ್ರಾಜ್ಯದ ಯುವರಾಣಿಯಾಗುವವಳು ಎಂದು ಕನಸು ಕಂಡ ಅವನ ಸುಪುತ್ರಿ ಅಮೋಘ ರಾಜ್. ಬೆಳೆಯುವ ಹಂತದಲ್ಲಿ ಅಮೋಘಳಲ್ಲಿ ಕಾಣುವ ಬದಲಾವಣೆಗಳನ್ನು ಹೀಗೆ ಅವರಿಬ್ಬರು ಸ್ವೀಕರಿಸಬಹುದು? ಇವರ ಪುಟ್ಟ ಜೀವನವೆಂಬ ಹಾಯಿ ದೋಣಿ ಸುರಕ್ಷಿತವಾಗಿ ದಡ ಸೇರುವುದಾ, ಅಥವಾ ನೀರಿನಲೆಯ ಹೊಡೆತಕ್ಕೆ ಸಿಲುಕಿ ನಲಗುವುದಾ? 5 ವರ್ಷದ ಅಮೋಘಳನ್ನು ತನ್ನ ಮಡಿಲಲ್ಲಿ ಮಲಗಿಸಿ ನಿದ್ರೆ ಮಾಡಿಸುತ್ತಿದ್ದ ಅಕ್ಷಯಾಳ ಮೊಬೈಲ್ ಬಡಿದುಕೊಳ್ಳಲು ಆರಂಭಿಸಿತು. ಮಲಗಿಸೋದೇ ಕಷ್ಟದಲ್ಲಿ, ಈ ನಿದ್ರೆ ಸಂಭಾಳಿಸೋಕೆ ಆಗಲ್ಲ, ಈಗ ಮಾತಾಡೋದು ಬೇಡ ಅಂದುಕೊಂಡವಳು ಫೋನಿನ ಗುಂಡಿ ಒತ್ತಿ ಮೌನವಾಗಿಸಿದಳು. ಮಗಳನ್ನು ಮಲಗಿಸಿ ಹೊರಬಂದವಳಿಗೆ ಫೋನ್ ಸೈಲೆಂಟ್ ಮಾಡಿದ್ದು ಮರೆತೇ ಹೋಗಿತ್ತು. ಅದನ್ನು ಕೋಣೆಯಲ್ಲೇ ಬಿಟ್ಟು ಬಂದಿದ್ದಳಾದ್ದರಿಂದ ಕರೆ ಬರುತ್ತಿದ್ದದ್ದು ಗೊತ್ತಾಗಲಿಲ್ಲ. 10 ನಿಮಿಷಕ್ಕೆಲ್ಲ ಬಿರುಗಾಳಿಯಂತೆ ಒಳನುಗ್ಗಿದ್ದಳು ಪಾವನಿ. ಅಲ್ವೇ, ಆಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೇನೆ, ಒಂದ್ಸಲ ರಿಸೀವ್ ಮಾಡಿ ಮಾತಾಡೋಕ್ಕೆ ಆಗಲ್ವಾ? ನಿಂಗೆ ಯಾಕೆ ಬೇಕು ಫೋನ್? ಅಲ್ಲೇನಾದರೂ ಜೀವ ಹೋಗ್ತಿದ್ದಾಗ ನಿಂಗೇನಾದರೂ ಕರೆ ಮಾಡಿದ್ರೆ ಅಷ್ಟೇ, ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಎಷ್ಟು ಭಯ ಆಗೋಯ್ತು ಗೊತ್ತಾ? ನನ್ನ ಜೊತೆ ಬಂದಿರೋ ಅಂದರೆ ಬೇಡ ಅಂತೀಯ, ನಾನೇ ಇಲ್ಲಿರೋಣ ಅಂದರೆ ನಾನು ಕೆಲಸ ಮಾಡೋ ಜಾಗ ಇಲ್ಲಿಂದ ದೂರ. ಒಂದೇ ಸಮನೆ ಬೈಯಲು ಆರಂಭಿಸಿದಳು. ಅಷ್ಟು ಸಲ ಕರೆ ಮಾಡಿದಾಗಲೂ ಸ್ವೀಕರಿಸಿ ಮಾತಾಡದ ಗೆಳತಿಗೆ ಸಹಸ್ರನಾಮಾರ್ಚನೆ ಶುರುವಾಗಿತ್ತು. ಬೈಗುಳದ ಸರಮಾಲೆ ಮುಗಿಯುವವರೆಗೂ ಕಿವಿ ಮುಚ್ಚಿಕೊಂಡು ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟಳು ಅಕ್ಷಯ. ಹೀಗೆ ಬಿಟ್ಟರೆ ಇದೀಗ ನಿಲ್ಲುವುದಿಲ್ಲ ಎಂದು ಅರ್ಥವಾಗಿ, ಅಮ್ಮ ತಾಯಿ ಸ್ವಲ್ಪ ಬಾಯಿ ಮುಚ್ಚು, ಬಯಬೇಕು ಅಂತಲೇ ಬಂದಿದ್ದೀಯಾ? ಸಾರಿ ಕಣೆ, ಪಾಪುನ ಮಲಗಿಸ್ತಿದ್ದೆ, ಶಬ್ದಕ್ಕೆ ಅವಳಿಗೆ ಎಚ್ಚರ ಆಗುತ್ತೆ ಅಂತ ಫೋನ್ ಸೈಲೆಂಟ್ ಮಾಡಿ ಇಟ್ಟಿದ್ದು, ಆಮೇಲೆ ನನಗೆ ಅದರ ಬಗ್ಗೆ ಮರೆತೇ ಹೋಗಿತ್ತು, ಸಾರಿ. ಬಲಗೈಯನ್ನು ಪಾವನೀಳ ಬಾಯಿಗಡ್ಡ ಇಟ್ಟು ಇನ್ನೊಂದು ಕೈಯಲ್ಲಿ ಕಿವಿ ಹಿಡಿದು ನುಡಿದಳು. ಬಾಯಿಗೆ ಕೈ ಅಡ್ಡ ಇಟ್ಟಿದ್ದರಿಂದ ಮಾತಾಡಲಾಗದೆ ಎಂದು ಏನೂ ಹೇಳಲು ಪ್ರಯತ್ನ ಪಡುತ್ತಿರುವಾಗ ಅದಕ್ಕೆ ಅವಕಾಶ ಕೊಡದೆ ಶ್ ಎಂದಳು ಅಕ್ಷಯ. ತೋರು ಬೆರಳನ್ನು ತನ್ನ ತುಟಿಗಳಿಗೆ ಅಡ್ಡವಾಗಿ ಇಟ್ಟುಕೊಂಡು, ಮಾತಾಡಬೇಡ ಈಗ, ಬಾ ಮೊದಲು ಊಟ ಮಾಡು, ಆಸ್ಪತ್ರೆಯಲ್ಲಿ ಏನೂ ತಿಂದಿರಲ್ಲ ನೀನು, ಗೊತ್ತು ನನಗೆ ಎಂದು ಗೆಳತಿಯ ಕೈ ಹಿಡಿದು ಎಳ್ಕೊಂಡೇ ಹೋದಳು. ಹಿರೇ ಮಾರಾಯ್ತಿ, ಒಂದು ಡ್ರೆಸ್ ಕೊಡು, ಸ್ನಾನ ಮಾಡ್ಕೊಂಡು ಬರ್ತೀನಿ. ಗೆಳತಿಯ ಬಳಿ ಡ್ರೆಸ್ ತೆಗೆದುಕೊಂಡು ನಗುತ್ತಾ ಬಾತ್ರೂಮ್ ಒಳಗೆ ಹೋದವಳು ಸ್ನಾನ ಮಾಡಿ ಬಂದು ಊಟಕ್ಕೆ ಕುಳಿತಳು. ಅಲ್ಲೇ ಪಕ್ಕದ ಕುರ್ಚಿಯಲ್ಲಿ ಕುಳಿತ ಅಕ್ಷಯ, ಮತ್ತೆ ಏನು ಡಾಕ್ಟರ್ ಮೇಡಮ್, ತುಂಬ ದಿನಗಳಾದ್ಮೇಲೆ ಈ ಬಡಪಾಯಿ ಮನೆ ಕಡೆ ಸವಾರಿ ಬೆಳೆಸಿದ್ದೀರಿ ಕೇಳಿದಳು ನಾಟಕೀಯವಾಗಿ. ನಿನ್ನ ಫೋನ್ ತೆಗಿಲಿಲ್ಲ ನೋಡು, ಗಾಬರಿ ಆಯಿತು, ಅದಕ್ಕೆ ಬಂದೆ ನುಡಿದಳು ಕೊನೆಯ ತುತ್ತು ಬಾಯಿಗಿಡುತ್ತಾ. ಅಷ್ಟಕ್ಕೆಲ್ಲ ಬರೋರಲ್ವೇ ನೀವು, ನಿಜ ಹೇಳೆ, ಏನು ವಿಷಯ ಅಂತ ಗೆಳತಿಯನ್ನು ಚೆನ್ನಾಗಿ ಬಲ್ಲವಳು ಒತ್ತಾಯಿಸಿದಳು. ಅವಳು ಹೇಳುತ್ತಿರುವುದು ಅರ್ಧ ಸತ್ಯ, ಇನ್ನೂ ಏನನ್ನೂ ಮುಚ್ಚಿಡುತ್ತಿದ್ದಾಳೆ ಎಂಬ ಅರಿವಾಗಿಯೇ. ತಟ್ಟೆ ತೊಳೆದು ಟವಲ್ಲಿಗೆ ಕೈ ಒರೆಸಿಕೊಳ್ಳುತ್ತಾ ಅಕ್ಷಯಾಳ ಪಕ್ಕ ಕುಳಿತವಳು. ನೀನು ಕೋಪಿಸ್ಕೊಳ್ಳಲ್ಲ ಅಂದರೆ ಹೇಳ್ತೀನಿ ಎಂದವಳು ಉತ್ತರಕ್ಕಾಗಿ ಕಾದಳು. ಹೇಳು ಪಾವನಿ, ನನ್ನ ಹತ್ರ ಹೇಳೋಕ್ಕೆ ಪೀಟಿಕೆ ಯಾಕೆ? ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಆಡಿ ಬೆಳೆದಿದ್ದೀವಿ, ಈ ಸಂಕೋಚ ಯಾಕೋ ಅರ್ಥವಾಗ್ತಿಲ್ಲ. ಅದು ಇವತ್ತು ಆಸ್ಪತ್ರೆಯಲ್ಲಿ ಅಚ್ಯುತ್ನ ನೋಡಿದೆ. ಮಾತು ಮುಗಿಸುವ ಮುನ್ನ ಅವಳನ್ನು ತಡೆದಳು ಅಕ್ಷಯ. ಬೇಡ ಪಾವನಿ, ಮುಂದೆ ತಿಳ್ಕೊಳ್ಳೋ ಯಾವ ಆಸಕ್ತಿನೂ ಉಳಿದಿಲ್ಲ ನನಗೆ ಎಂದವಳು ಕಣ್ಣಲ್ಲಿ ತುಂಬಿದ್ದ ಅಶ್ರುಬಿಂದುಗಳನ್ನು ತೊಳೆದುಕೊಂಡು ಎದ್ದು ಹೋಗಿ ಸೋಫಾದಲ್ಲಿ ಕುಳಿತಳು. ಅವಳ ಪಕ್ಕದಲ್ಲಿ ಕುಳಿತ ಪಾವನಿ, ಸಾರಿ, ನಂಗೊತ್ತು ನಿನ್ನ ಮನಸ್ಥಿತಿ, ತಪ್ಪಾಯ್ತು, ಇನ್ಮೇಲೆ ನಿನ್ನ ಮನಸ್ಸು ನೋಯಿಸಲ್ಲ. ನೀನು ಫೋನ್ ಎತ್ತದೇ ಇದ್ರೆ ಜೀವನೇ ಹೋಗುತ್ತೆ. ನೀನೇನಾದರೂ ಮಾಡ್ಕೋತೀಯ ಅನ್ನುವ ಭಯ ಅಲ್ಲ. ಅಮೋಘನೇ ನಿನ್ನ ಪ್ರಪಂಚ, ಗೊತ್ತು ನನಗೆ. ಆದರೆ
ಅವಳ ಸ್ಥಿತಿ ನನಗೆ ಗೊತ್ತಿದೆ. ಯಾವಾಗ ಹೇಗಿರ್ತಾಳೆ ಅಂತ ಹೇಳೋಕ್ಕೆ ಆಗಲ್ಲ. ಅದೊಂದೇ ನಂಗಿರುವ ಆತಂಕ ಕಣೆ ಎಂದು ಗೆಳತಿಯನ್ನು ತಬ್ಬಿಕೊಂಡು ಸಂತೈಸಿದಳ. ಪರವಾಗಿಲ್ಲ ಪಾವನಿ, ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ಎಂದವಳು ಕಣ್ಣೀರು ಒರೆಸಿಕೊಂಡು ಬಾರದ ನಗು ತಂದುಕೊಳ್ಳುತ್ತಾ, ಮಲಕ್ಕೊಳ್ಳೋಣ, ನಾಳೆ ಬೇಗ ಬೋಟಿಗೆ ಹೋಗಬೇಕು, ಒಂದು ಸೆಲೆಬ್ರಿಟಿ ಬ್ರೈಡಲ್ ಆರ್ಡರ್ ಇದೆ ಎಂದು ಹೊರಟವಳ ಹಿಂದೆಯೇ ನಡೆದಳು ಪಾವನಿ. ಮುಂದೆ ಏನು ಮಾತಾಡದೆ ಆಸ್ಪತ್ರೆಯ ಕೆಲಸದ ಸುಸ್ತಿಗೋ ಅಥವಾ ಟ್ರಾಫಿಕ್ಕಲ್ಲಿ ಇಷ್ಟು ದೂರ ಕಾರು ಚಲಾಯಿಸಿದ ಸುಸ್ತಿಗೋ ಮಲಗಿದ ತಕ್ಷಣ ನಿದ್ದೆ ಹೋದಳು ಪಾವನಿ. ಆದರೆ ಹಲವು ದಿನಗಳ ನಂತರ 2 ವರ್ಷಗಳ ಹಿಂದೆ ತನ್ನ ಪ್ರಾಣವೆಂದುಕೊಂಡಿದ್ದ ಅಚ್ಯುತ್ನ ಹೆಸರು ಗೆಳತಿಯ ಬಾಯಲ್ಲಿ ಬಂದಿತ್ತು. ಅಷ್ಟೇ ಸಾಕಾಗಿತ್ತು. ನಿದ್ರಾದೇವಿ ಹತ್ತಿರ ಸೋಕದಿರಲ್ಲ. ಪದೇ ಪದೇ ಮುಗ್ಗಲು ಬದಲಾಯಿಸುತ್ತಿದ್ದವಳ ಮನಸ್ಸು ಎಷ್ಟೇ ಬೇಡವೆಂದು ತಡೆದರೂ ಕೇಳದೆ 2 ವರ್ಷಗಳ ಹಿಂದಕ್ಕೆ ಓಡಿತ್ತು. ಕಣ್ಣೀರು ಅಪ್ರಯತ್ನವಾಗಿ ಸುರಿಯುತ್ತಿತ್ತು. ಪ್ರತಿದಿನದ ಅದರ ಲೆಕ್ಕ ಸರಿಯಾಗಿ ಗೊತ್ತಿದ್ದದ್ದು ಅವಳ ತಲೆದಿಂಬಿಗೆ ಮಾತ್ರವೇ. 2 ವರ್ಷಗಳ ಹಿಂದೆ ಕಾನ್ಫರೆನ್ಸ್ ಕೋಣೆಯಲ್ಲಿ ಮೀಟಿಂಗ್ನಲ್ಲಿದ್ದ ಅಚ್ಯುತ್ನ ಮುಂದಿದ್ದ ಫೋನ್ ರಿಂಗ್ ಆಯಿತು. ಡಿಸ್ಪ್ಲೇಯಲ್ಲಿ ಮಡದಿಯ ಹೆಸರು ನೋಡಿದವನೇ ಎದುರಿದ್ದವರಲ್ಲಿ ಅನುಮತಿ ಕೇಳಿ ಕರೆ ಸ್ವೀಕರಿಸಿದ. ಹಲೋ ಅಚ್ಯುತ್, ಎಲ್ಲಿದ್ದೀರಾ? ಬೇಗ ಮನೆಗೆ ಬನ್ನಿ, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಧ್ವನಿಯಲ್ಲಿ ಏರುಪೇರಾಗಿತ್ತು. ಹಲೋ ಅಕ್ಷಯ, ಯಾಕಮ್ಮ, ಏನಾಯ್ತು? ಯಾಕಿಷ್ಟು ಗಾಬರಿಯಲ್ಲಿದ್ದೀಯಾ? ಮೀಟಿಂಗ್ನಲ್ಲಿದ್ದೀನಿ, 1/2 ಗಂಟೆಯಲ್ಲಿ ಮನೆಯಲ್ಲಿರ್ತೀನಿ. ಕರೆ ತುಂಡರಿಸಿದ ತನ್ನ ಪ್ರೀತಿಯ ಮಡದಿ ಗಾಬರಿಯಲ್ಲಿದ್ದಿದ್ದು ಅವಳ ಧ್ವನಿ ಕೇಳುತ್ತಲೇ ಅರಿವಿಗೆ ಬಂದಿತ್ತು ಅಚ್ಯುತ್ನಿಗೆ. ಅದರ ಆಚೆಗೆ ಮೀಟಿಂಗ್ನತ್ತ ಗಮನ ಹರಿಸಲಾಗಲಿಲ್ಲ ಅವನಿಂದ. ಅದನ್ನು ಗಮನಿಸಿದ ಚಂದನ್, ಮಿಸ್ಟರ್ ಅಚ್ಯುತ್, ಈಸ್ ಎವ್ರಿಥಿಂಗ್ ಓಕೆ? ಎನಿ ಪ್ರಾಬ್ಲಮ್? ಕೇಳಿದ. ಅವನು ತಮಿಳು ಚಿತ್ರರಂಗದ ಹೆಸರಾಂತ ನಿರ್ದೇಶಕ. ಈಗ ಕನ್ನಡ ಹಾಗೂ ತಮಿಳಿನಲ್ಲಿ ಏಕಕಾಲಕ್ಕೆ ನಿರ್ದೇಶಿಸುತ್ತಿರುವ ಸಿನಿಮಾಕ್ಕೆ ಖ್ಯಾತ ಹಾಡುಗಾರ ಅಚ್ಯುತ್ನ ಕಂಠದಲ್ಲಿ 1-2 ಹಾಡುಗಳನ್ನು ಹಾಡಿಸುವ ಸಲುವಾಗಿ ನಿಯೋಜಿಸಲಾಗಿದ್ದ ಮೀಟಿಂಗ್ ಇದು. ಏನಿಲ್ಲ ಮಿಸ್ಟರ್ ಚಂದನ್ ಸರ್, ನೀವು ಮುಂದುವರಿಸಿ ಎಂದು ಹೇಳಿದ ಸಹಜವಾಗಿರಲು ಪ್ರಯತ್ನಿಸುತ್ತಾ. ಮೀಟಿಂಗ್ ಮುಗಿದ ಕೂಡಲೇ ಹೊರಬಂದು ತನ್ನ ಮೊಬೈಲ್ ನೋಡಿದರೆ ಅಕ್ಷಯಾಳಿಂದ ಬಂದ 6 ತಪ್ಪಿದ ಕರೆಗಳಿದ್ದವು. ಮತ್ತೆ ಕರೆ ಮಾಡದೆ ಮನೆಯತ್ತ ತನ್ನ ಕಾರು ಚಲಾಯಿಸಿದ. ಪತಿಯ ಕಾರಿನ ಸದ್ದಿಗೆ ಹೊರಬಂದ ಅಕ್ಷಯ ಅವನು ಇಳಿದು ಬಂದಾಗ ಹೋಗಿ ತಬ್ಬಿಕೊಂಡು ಅಳಲಾರಂಭಿಸಿದಳು. ಅವಳ ದಿಢೀರ್ ವರ್ತನೆ ಗೊಂದಲ ಸೃಷ್ಟಿಸಿತು ಅವನಲ್ಲಿ. ಏನಾಯ್ತು ಅಕ್ಷಿ? ಅಳುವಂಥದ್ದೇನಾಯ್ತು? ಹೇಳಮ್ಮ, ನೀನು ಹೀಗೆ ಹತ್ತರೆ ನಾನು ಏನು ತಿಳ್ಕೋಬೇಕು? ನಡಿ ಹೊಳಗೆ ಎಂದು ಅವಳನ್ನು ಬಳಸಿಯೇ ಹೊಳಬಂದವ ಅವಳನ್ನು ಸೋಫಾದಲ್ಲಿ ಕೂರಿಸಿ ಅವಳ ಪಕ್ಕ ಕುಳಿತ. ಇನ್ನೂ ಅಳುತ್ತಲೇ ಇದ್ದಳು ಅಕ್ಷಯ. ಹೀಗೇಳು, ಏನಾಯ್ತು? ಕೇಳಿದ ಅವಳ ಮೊಗವನ್ನೆತ್ತಿ ಕಂಗಳಲ್ಲಿ ದಿಟ್ಟಿಸುತ್ತ. ಅಚ್ಯುತ್, ನಮ್ಮ ಅಮ್ಮು ಎಂದವಳ ಗಂಟಲು ಕಟ್ಟಿತು ದುಃಖದಿಂದ. ಮಾತಾಡಲಾಗದೆ ಬಾಲ್ಕನಿ ಎಡೆಗೆ ಕೈ ತೋರಿದಳು. ಮಗಳ ಹೆಸರು ಕೇಳಿ ಗಾಬರಿಯಾದ. ಏನಾಯ್ತು? ಅಮೋಘ ಹುಷಾರಾಗಿದ್ದಾಳೆ ತಾನೇ ಎಂದವ ತಡ ಮಾಡದೆ ಅವಳು ತೋರಿಸಿದ ಕಡೆ ಓಡಿದ. ಅಲ್ಲಿನ ದೃಶ್ಯ ನೋಡಿ ಏನೊಂದು ಅರ್ಥವಾಗದೆ ಕಂಗಾಲಾದವ. ಅಮೋಘ ಎಂದು ಕಿರಿಚಿ ಕುಸಿದು ಕುಳಿತ. ಗಾಬರಿಯಿಂದಲೇ ಮನೆಗೆ ಬಂದ ಅಚ್ಯುತ್ ಅಳುತ್ತಲೇ ಅಕ್ಷಯ ಕೈ ತೋರಿಸಿದ್ದ ಕಡೆ ಹೋದವನಿಗೆ ಕಂಡಿತು ತಮ್ಮ ಪ್ರೀತಿಯ ಪಮೇರಿಯನ್ ನಾಯಿಯ ಮೇಲೆ ಕುಳಿತು ಅದರ ಕೂದಲುಗಳನ್ನೆಲ್ಲ ಬಲವಂತವಾಗಿ ಕಿತ್ತು ತನ್ನ ಬಳಿ ಇದ್ದ ಕಡ್ಡಿಯಂತಹ ಆಟಿಕೆಯಿಂದ ಅದಕ್ಕೆ ಗಾಯ ಮಾಡುತ್ತಿದ್ದ ಮಗಳು ಅಮೋಘ. ನಾಯಿ ಮರಿಗೆ ಗಾಯಗಳಾಗಿ ರಕ್ತ ಬರುತ್ತಿತ್ತು. 3 ವರ್ಷದ ಅಮೋಘ 5 ತಿಂಗಳ ನಾಯಿ ಮರಿಯ ತಲೆಯನ್ನು ಒತ್ತಿ ಹಿಡಿದು ಅದರ ಮೇಲೆ ಕುಳಿತಿದ್ದರಿಂದ ಅದು ಶಬ್ದವೂ ಮಾಡದೆ ಎದ್ದು ಹೋಗಲೂ ಆಗದೆ ಅಲ್ಲೇ ಬಿದ್ದಿತ್ತು. ಆ ದೃಶ್ಯ ಕಂಡವನು ಮಗಳ ಹೆಸರನ್ನು ಜೋರಾಗಿ ಕರೆದು ಕುಸಿದು ಕುಳಿತ. ಅವನು ಕರೆದದ್ದು ಕೇಳಿಸಿತು ಅವಳಿಗೆ. ಆದರೂ ಒಮ್ಮೆ ಅವನತ್ತ ನೋಡಿ ನಕ್ಕವಳು ಮತ್ತೆ ಅದೇ ಕೆಲಸ ಮುಂದುವರಿಸುತ್ತಿದ್ದಳು. ಅವಳಿದ್ದಲ್ಲಿಗೆ ಎದ್ದು ಹೋದ ಅಚ್ಯುತ್ನ ಬುದ್ಧಿ ಸ್ಥಿರತೆಯನ್ನು ಕಳೆದುಕೊಂಡಿತ್ತು. ನಾಯಿ ಮರಿಯ ಮೇಲಿದ್ದ ಅವಳನ್ನು ಎತ್ತಿ ಪಕ್ಕ ನಿಲ್ಲಿಸಿದವನು ಅವಳ ಬೆನ್ನ ಮೇಲೊಂದು ಏಟು ಹಾಕಿ, ಏನಿದು, ಪಾಪ ಅಲ್ವಾ ಅದು? ಯಾಕೆ ಮಾಡಿದೆ ಈ ಥರ? ಜೋರು ಧ್ವನಿಯಲ್ಲಿ ಕೇಳಿದ. ಗಂಡನ ಜೋರು ಧ್ವನಿ ಕೇಳಿ ಬಾಲ್ಕನಿಗೆ ಧಾವಿಸಿದ ಅಕ್ಷಯಾಗೆ ಮತ್ತೆ ಅಮೋಘಳನ್ನು ಅಲ್ಲಿ ನೋಡಿ ಗಾಬರಿಯಾಯಿತು. ಅಚ್ಯುತ್, ಇವಳು ಇಲ್ಲಿ ಮತ್ತೆ ಎಂದವಳತ್ತ ಆಶ್ಚರ್ಯ ಗೊಂದಲದಿಂದ ನೋಡಿದ ಅಚ್ಯುತ್, ನೀನು ಇದಕ್ಕೆ ತಾನೇ ಈ ಕಡೆ ತೋರಿಸಿದ್ದು? ನಾನು ಬಂದಾಗಲೇ ಅವಳು ರೂಪಿ ಮೇಲೆ ಕುತ್ಕೊಂಡು ನೋಡು
ಇದರಿಂದ ಪರ್ಚ್ತಾ ಇದ್ಲು ಎಂದ ಅಲ್ಲೇ ಬಿದ್ದಿದ್ದ ಆಟಿಕೆ ತೋರಿಸಿ. ಅವನು ಹೇಳಿದ್ದು ಕೇಳಿದಾಗ ಮತ್ತೆ ಅವಳು ಇಲ್ಲಿಗೆ ಬಂದಿದ್ದಾಳೆ ಅನ್ನುವುದು ಖಾತ್ರಿಯಾಗಿ ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮ ರೂಬಿ ಮೇಲೆ ಕೂತು ಅದಕ್ಕೆ ಹಿಂಸೆ ಮಾಡ್ತಿದ್ಲು. ಅವಳ ಹತ್ತಿರ ಹೋದಾಗ ನಾರ್ಮಲ್ ಆಗಿರಲಿಲ್ಲ. ಅಲ್ಲಿಂದ ಅವಳನ್ನು ಕರ್ಕೊಂಡು ಬಂದಿದ್ದೆ. ಅವಳ ವರ್ತನೆಯಿಂದ ಭಯ ಆಗಿ ನಿಂಗೆ ಕರೆ ಮಾಡಿ ಅಲ್ಲೇ ಅವಳ ಜೊತೆ ಕೂತಿದ್ದೆ. ನೀನು ಬಂದೆ ಅಂತ ಹೊರಗೆ ಬನ್ನಲ್ಲ, ಆ ಸಮಯದಲ್ಲಿ ಮತ್ತೆ ಇಲ್ಲಿಗೆ ಬಂದಿದ್ದಾಳೆ ಅನಿಸುತ್ತೆ. ನಡೆದಿದ್ದನ್ನು ನಿಂಗೆ ಹೇಗೆ ಹೇಳೋದು ಅಂತ ಒದ್ದಾಟದಲ್ಲಿ ಮತ್ತೆ ಅವಳನ್ನು ಕೂರಿಸಿದ್ದ ಕಡೆ ಗಮನ ಕೊಡಲೇ ಇಲ್ಲ. ವಿವರಿಸಿದವಳ ಕಣ್ಣಲ್ಲಿ ನೀರು ಇನ್ನು ನಿಲ್ಲಲಾರೆ ಎಂದು ಕೆನ್ನೆ ಮೇಲೆ ಹರಿಯಿತು. ಅಪ್ಪನ ಜೋರು ಧ್ವನಿಯ ಗದರಿಕೆಗೆ ಭಯವಾಗಿತ್ತು ಅಮೋಘಗೆ. ಆದರೂ ಹತ್ತಿರಲಿಲ್ಲ. ನಂತರ ತನ್ನ ಸಿಟ್ಟನ್ನು ಹತೋಟಿಗೆ ತಂದುಕೊಂಡವನು, ಕಂದ ಬಾರೋ ಬಂಗಾರ, ಪಾಪಚ್ಚಿ ಅಲ್ವಾ ರೂಬಿ, ಅದಕ್ಕೆ ಅಪ್ಪು ಮಾಡಬಾರ್ದು ತಾನೆ ಎಂದು ರಮಿಸಲು ಶುರು ಮಾಡಿದಾಗಲೂ ಬದಲಾಗದ ಮುಖಭಾವದಿಂದ ಅವನನ್ನೇ ನೋಡಿದಳು. ಯಾವಾಗಲೂ ಇರುವ ಥರ ಇಲ್ಲ ಅವಳು ಅನಿಸಿತು ಅವನಿಗೆ. ಮಡದಿಯ ಮುಖ ನೋಡಿದ, ಏನೂ ಅರ್ಥವಾಗದೆ. ಅಪ್ಪ ಮಗಳ ಪಕ್ಕವೇ ಕುಳಿತ ಅಕ್ಷಯ ಮಗಳತ್ತ ಕೈ ಚಾಚಿ, ಬಾ ಮುದ್ದು, ಅಮ್ಮ ಹತ್ರ ಬಾರೋ ಕಂದ ಎಂದಳು ತನ್ನ ಎಲ್ಲ ವಾತ್ಸಲ್ಯವನ್ನು ಧ್ವನಿಯಲ್ಲಿ ತುಂಬಿ. ಭಯದಲ್ಲಿ ಇಬ್ಬರ ಮುಖವನ್ನು ಬದಲಿಸಿ ಬದಲಿಸಿ ನೋಡುತ್ತಿದ್ದೇ ಹೊರತು ಯಾರ ಕೈಗೂ ಬರಲಿಲ್ಲ ಮಗು. ಅವಳ ಮನದಲ್ಲಿ ಏನಾಗ್ತಿದೆ ಎಂದು ಇಬ್ಬರಿಗೂ ಅರಿಯಲಿಲ್ಲ. ಅಚ್ಯುತ್, ಯಾಕೋ ಇವಳ ವರ್ತನೆ ನನಗೆ ಗಾಬರಿ ಹುಟ್ಟಿಸಿದೆ. ನಿನ್ನೆ ಸಂಜೆ ಇವಳನ್ನು ನೋಡ್ಕೊಳ್ಳೋ ರಾಣಿ ಕೂಡ ಇನ್ಮೇಲೆ ಇವಳನ್ನು ನೋಡ್ಕೊಳ್ಳೋಕೆ ನನ್ನಿಂದ ಆಗಲ್ಲ, ನಾಳೆಯಿಂದ ಬರಲ್ಲ ಅಂದ್ಬಿಟ್ಟು ಹೋದ್ರು. ಯಾಕೆ ಅಂತ ಕೇಳಿದ್ರೆ ಏನೂ ಹೇಳಿಲ್ಲ. ಅದಕ್ಕೆ ನಾನು ಸ್ವಲ್ಪ ದಿನ ಬೋಟಿಗೆ ಕಡೆ ತಲೆ ಹಾಕದೆ ಇವಳ ಜೊತೆ ಇರೋಣ ಅಂದ್ಕೊಂಡು ಮನೆಯಲ್ಲೇ ಇದ್ದಿದ್ದ ಎಂದು ಒಂದೊಂದಾಗಿ ಹೇಳ್ತಾ ಇದ್ದರೆ ಮಗಳ ಬಗ್ಗೆ ವಿಪರೀತ ಕನಸು ಇಟ್ಟುಕೊಂಡ ಅಚ್ಯುತ್ನ ಮನಸ್ಸು ಏನನ್ನೋ ಶಂಕಿಸಿತು. ತನ್ನ ಹಾಗೆ ಅವಳನ್ನು ದೊಡ್ಡ ಸಿಂಗರ್ ಮಾಡಬೇಕು ಅನ್ನುವ ಗುರಿ ಮತ್ತು ಆಸೆಯನ್ನು ಅವಳು ಅಕ್ಷಯಾಳ ಹೊಟ್ಟೆಯಲ್ಲಿದ್ದಾಗಲೇ ತನ್ನ ತಲೆಯಲ್ಲಿ ತುಂಬಿಕೊಂಡು ಮನೆಯಲ್ಲಿ ಯಾವಾಗಲೂ ಸಂಗೀತ ಮೆಲುವಾಗಿ ಕೇಳುತ್ತಲೇ ಇರುವಂತೆ ವ್ಯವಸ್ಥೆ ಮಾಡಿಸಿದ್ದ. ಅದಕ್ಕಾಗಿಯೇ ಮನೆಯ ಮೂಲೆ ಮೂಲೆಯಲ್ಲೂ ಸೌಂಡ್ ಬಾಕ್ಸ್ಗಳನ್ನು ಅಳವಡಿಸಿದ್ದ. ಅವಳು ಹುಟ್ಟಿದ ಮೇಲಂತೂ ಅವಳ ಬೆಳವಣಿಗೆಯ ಪ್ರತಿ ಹಂತದಲ್ಲೂ ಸಂಗೀತವೇ ಅನ್ನುವಂತೆ ಮುತುವರ್ಜಿ ವಹಿಸಿದ್ದ. ಅವನಿದ್ದಾಗ ಅವನೇ ಹಾಡು ಹಾಡಿ ಮಲಗಿಸುವುದು ಅವಳಿಗೆ ಅಭ್ಯಾಸವಾಗಿತ್ತು. ಎಲ್ಲ ಯೋಚನೆಗಳು ತಲೆ ತುಂಬ ಓಡಾಡಿ ಹೈರಾಣಾಗಿಸಿತ್ತು ಅವನನ್ನು. ಏನು ಯೋಚನೆ ಮಾಡ್ತಿದ್ಯಾ ಅಚ್ಯುತ್ ಎಂದಳು ಅವನ ಹೆಗಲ ಮೇಲೆ ಕೈಯಿರಿಸಿ. ಅವಳು ಕರೆದಿದ್ದು ಕೇಳಿ ಯೋಚನೆಗಳಿಂದ ಹೊರಬಂದವನು, ಏನಿಲ್ಲ ಅಕ್ಷಿ, ನಡಿ ಈಗಲೇ ಪಾಪುನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಎಂದವ ಅಮೋಘಳನ್ನು ಎತ್ತಿಕೊಂಡು ಬಾಲ್ಕನಿಯಿಂದ ಒಳಗೆ ಬಂದ. ಆಯ್ತು ಅಚ್ಯುತ್, ನಡಿ ಹೋಗೋಣ. ಪಾಪುನ ಮೊದಲಿಂದಲೇ ತೋರಿಸುತ್ತಿದ್ದ ವೈದ್ಯರ ಹತ್ರವೇ ಹೋಗೋಣ. ಪಾವನೆ ಅಲ್ಲಿ ಕೆಲಸ ಮಾಡೋದಲ್ವಾ, ಅವಳ ಜೊತೆ ಯಾವುದಕ್ಕೂ ಮಾತಾಡ್ತೀನಿ, ಕಾರಲ್ಲಿ ಹೋಗ್ತಾ ಎಂದವಳು ತಾನು ತೊಟ್ಟಿದ್ದ ಕುರ್ತಾ ಬಟ್ಟೆಗೆ ಒಂದು ಶಾಲು ಹೊದ್ದು ಪಾಪುಗೆ ಒಂದು ಬಟ್ಟೆ ಹಿಡಿದು ಬಂದವಳು ಅವಳಿಗೆ ತೊಡಿಸಿ ಆಸ್ಪತ್ರೆಗೆ ಹೊರಟರು. ದಾರಿ ಮಧ್ಯೆ ಪಾವನಿಗೆ ಕರೆ ಮಾಡಿದ ಅಕ್ಷಯ ಅದೇ ಆಸ್ಪತ್ರೆಯ ಮಕ್ಕಳ ತಜ್ಞ ಡಾಕ್ಟರ್ ಅಶೋಕ್ ಜೊತೆ ಅಪಾಯಿಂಟ್ಮೆಂಟ್ ತೆಗೆದಿರಿಸಲು ಹೇಳಿದಳು. ಅಂತೆಯೇ ಮಾಡಿದ ಪಾವನಿ ಇವರು ಬರುವುದನ್ನೇ ಕಾಯ್ತಾ ಇದ್ದಳು. ಇವರು ಹೋದ ತಕ್ಷಣ ಮಾತಾಡಿಸಿ ಸಂಕ್ಷಿಪ್ತವಾಗಿ ನಡೆದದ್ದನ್ನು ತಿಳಿದುಕೊಂಡು ಅಶೋಕ್ ಕ್ಯಾಬಿನ್ಗೆ ಕಳಿಸಿದಳು. ನಮಸ್ತೆ ಡಾಕ್ಟರ್ ಎಂದು ಮಗಳನ್ನು ಹಿಡಿದು ಒಳಗೆ ನಡೆದು ವೈದ್ಯರ ಮುಂದಿದ್ದ ಕುರ್ಚಿಯಲ್ಲಿ ಕುಳಿತ ಅಚ್ಯುತ್ನ ಪಕ್ಕದ ಕುರ್ಚಿಯಲ್ಲಿ ಕುಳಿತಳು ಅಕ್ಷಯ. ಅಮೋಘ ಹುಟ್ಟಿದಾಗಿಂದ ಏನೇ ಅನಾರೋಗ್ಯ ಆದರೂ ಇಲ್ಲಿಗೆ ಬರುತ್ತಿದ್ದರಿಂದ ಚೆನ್ನಾಗಿ ಪರಿಚಯವಿತ್ತು. ಹಲೋ ಮಿಸ್ಟರ್ ಅಚ್ಯುತ್, ಹೇಳಿ, ಹೇಗಿದ್ದಾಳೆ ನಮ್ಮ ಮುದ್ದು ಮರಿ? ಮತ್ತೆ ಜ್ವರ ಬಂತಾ ಅಥವಾ ಕಳೆದ ಸಲದ ಹಾಗೆ ಬಿದ್ದು ಏಟೇನಾದರೂ ಮಾಡ್ಕೊಂಡ್ಲಾ ಕೇಳಿದರು ನಗುತ್ತಾ ಪರಿಚಯದ ಸಲಿಗೆಯಿಂದ. ಇಲ್ಲ ಡಾಕ್ಟರ್, ಅದು ಎಂದು ಹಿಂಜರಿಯುತ್ತಲೇ ಮನೆಯಲ್ಲಿ ನಡೆದಿದ್ದು ಎಲ್ಲವನ್ನೂ ವಿವರಿಸಿದಳು ಅಕ್ಷಯ. ಅವಳು ಹೇಳಿದ್ದನ್ನು ಕೇಳಿಸಿಕೊಂಡ ವೈದ್ಯರು ಅಮೋಘಳನ್ನು ಪರೀಕ್ಷಿಸಿ, ಇದು ದೈಹಿಕ ಸಮಸ್ಯೆಯಿಂದ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇಲ್ಲ ಎಂದು ಸ್ವಲ್ಪ ಹೊತ್ತು ಏನೋ ಯೋಚಿಸಿದವರು, ಇದಕ್ಕೆ ಪರಿಹಾರ ಎಂದರೆ ಮನೋರೋಗ ವೈದ್ಯರು ಇದೇ ಆಸ್ಪತ್ರೆಯ ಡಾಕ್ಟರ್ ಸುಮನ್ ಬಳಿ ಒಮ್ಮೆ ಮಾತಾಡೋಣ, ನಾನು ಬರ್ತೀನಿ ಜೊತೆಯಲ್ಲಿ ಎಂದವರು ಎದ್ದು ಹೊರಡಲು ಅನುವಾದರು. ಒಂದು ನಿಮಿಷ ಡಾಕ್ಟರ್, ಮನೋರೋಗ ತಜ್ಞರ ಬಳಿ ಯಾಕೆ? ಅಂದರೆ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀರಿ ನೀವು? ನನ್ನ ಮಗಳಿಗೆ ಮುಂದೆ ಮಾತಾಡಲಾಗಲಿಲ್ಲ. ಮುಂದೆ ಯೋಚಿಸಿಯೇ ಅವನ ಕಣ್ಣುಗಳು ತುಂಬಿತು. ಗಂಡನ ಭುಜ ಅದುಮಿದ್ದಳು ಅಕ್ಷಯ ಸಾಂತ್ವನಿಸುವ ಸಲುವಾಗಿ.
ನೋ ಮಿಸ್ಟರ್ ಅಚ್ಯುತ್, ನಾನು ಬರೀ ಪಾಸಿಬಿಲಿಟಿ ಬಗ್ಗೆ ಯೋಚನೆ ಮಾಡಿದೆ ಅಷ್ಟೇ. ಮನೋರೋಗ ತಜ್ಞರ ಬಳಿ ಹೋಗುವವರಿಗೆ ಎಲ್ಲರಿಗೂ ಹುಚ್ಚು ಎಂದರ್ಥವಲ್ಲ. ನಾನು ಮಕ್ಕಳ ತಜ್ಞ, ಹೌದು. ದೈಹಿಕ ಅನಾರೋಗ್ಯದ ಜೊತೆಗೆ ಸಣ್ಣ ಪ್ರಮಾಣದ ಮನಸ್ಸಿಗೆ ಸಂಬಂಧಿಸಿದ ಕಾಯಿಲೆಗೂ ಔಷಧಿ ಕೊಡಬಲ್ಲೆ. ಆದರೆ ಅವರು ಇದೇ ವಿಷಯದಲ್ಲಿ ಪರಿಣಿತಿ ಹೊಂದಿರುವವರು. ಅಂಥವರ ಬಳಿಯೇ ಸೂಕ್ತ ಪರಿಹಾರ ಪಡೆದುಕೊಂಡರೆ ನಮಗೂ ನಿರಾಳ ಅಲ್ವಾ? ಹೆದರಬೇಡಿ, ಬನ್ನಿ ಎಂದವರು ಅವರನ್ನು ಕರೆದುಕೊಂಡು ಡಾಕ್ಟರ್ ಸುಮನ್ ಕ್ಯಾಬಿನ್ ಒಳಗೆ ನಡೆದರು. ಅವರಿಗೆ ಎಲ್ಲ ವಿವರಿಸಿದ ಡಾಕ್ಟರ್ ಅಶೋಕ್ ಅಚ್ಯುತ್ನ ಕಡೆ ನೋಡಿ, ಚಿಂತಿಸಬೇಡಿ ಅಚ್ಯುತ್, ಇವರು ನಮ್ಮ ದೇಶದಲ್ಲೇ ಹೆಸರಾಂತ ಮನೋರೋಗ ತಜ್ಞರು. ನಿಮ್ಮ ಮಗುವಿನ ಸಮಸ್ಯೆ ಬಗ್ಗೆ ಮುಕ್ತವಾಗಿ ಮಾತಾಡಿ ಎಂದವ ಹೊರನಡೆದು ಪಾವನೀಳಿಗೆ ಕರೆ ಮಾಡಿ ತಮ್ಮ ಕ್ಯಾಬಿನ್ಗೆ ಕರೆಸಿಕೊಂಡ. ಡಾಕ್ಟರ್ ಸುಮನ್ ಬಳಿ ಮತ್ತೆ ನಡೆದದ್ದೆಲ್ಲವನ್ನೂ ವಿವರಿಸಿದಳು ಅಕ್ಷಯ. ಕ್ಷಣಕಾಲ ಯೋಚಿಸಿದವರು, ಅಂದರೆ ಈ ರೀತಿ ಮುಂಚೆಯಿಂದಲೂ ಆಗ್ತಿದೆಯಾ ಅಥವಾ ಇವತ್ತೇ ಮೊದಲ? ಅಸಂಬಂಧವಾಗಿ ಕಿರ್ಚೋದು, ಕೂಗಾಡೋದು, ಅಳೋದು ಏನಾದರೂ ಮಾಡ್ತಿದ್ಲಾ? ತುಂಬ ಸಿಟ್ಟು ಬಂದು ಕೈಗೆ ಸಿಕ್ಕಿದ್ದನ್ನು ಎಸೆಯೋದು ಏನಾದರೂ? ಕೇಳಿದ್ದರು ಇನ್ನಷ್ಟು ಆಳವಾಗಿ ತಿಳಿಯುವ ಪ್ರಯತ್ನದಿಂದ. ಹೀಗೆ ವಿಪರೀತವಾಗಿ ಯಾವತ್ತೂ ಆಗಿಲ್ಲ. ಕೋಪ ಬರೋದು ಅವಳಿಗೆ. ಆಗೆಲ್ಲ ಅತಿಯಾದ ಮುದ್ದಿನಿಂದ ಹೀಗಾಡ್ತಿದ್ದಾಳೆ. ಇನ್ನೂ ಪಾಪು ಅಲ್ವಾ ಅಂದ್ಕೊಂಡು ರಮಿಸ್ತಿದ್ವಿ. ನಾವಿಬ್ಬರು ಬೆಳಗ್ಗೆ ಕೆಲಸಕ್ಕೆ ಹೋದರೆ ನಾನು ಸಂಜೆ ಮನೆಗೆ ಬರ್ತೀನಿ. ಆದರೆ ಇವರು ಬರೋದು ಇಂಥದ್ದೇ ಹೊತ್ತು ಅಂತೇನಿಲ್ಲ. ಒಂದೊಂದು ಸಲ ಬೇಗ ಬಂದರೆ ಕೆಲವೊಂದು ದಿನ ಕೆಲಸ ಅಂತ ಹೊರಗೆ ಉಳಿಯೋ ಸಂದರ್ಭವೂ ಬರುತ್ತೆ. ಹಾಗಾಗಿ ನೀವು ಹೇಳಿದ ಬೇರೆ ವರ್ತನೆಗಳ ಬಗ್ಗೆ ಜಾಸ್ತಿ ಗಮನ ಹರಿಸಿಲ್ಲ. ಇದ್ದದ್ದನ್ನು ಹಾಗೆಯೇ ಹೇಳಿದಳು. ವೈದ್ಯರ ಬಳಿ ಯಾವುದನ್ನು ಮುಚ್ಚುಮರೆ ಮಾಡಬಾರದೆಂದು. ಡಾಕ್ಟರ್, ನನಗೆ ಇವಳು ಅಂದರೆ ಪ್ರಾಣ. ನನ್ನ ಹಾಗೆ ದೊಡ್ಡ ಸಿಂಗರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಅದಕ್ಕಾಗಿ ಹೆಚ್ಚಾಗಿ ಇವಳಿಗೆ ಹಾಡುಗಳನ್ನು ಕೇಳಿಸ್ತಾ ಇದ್ದೆ. ಅದಕ್ಕೆ ಹೊಂದಿಕೊಂಡು ಇದು ಎಂದು ಹೇಳುತ್ತಿದ್ದಾಗ ತುಂಬ ಹೊತ್ತು ಕೈ ಹಿಡಿತದ ಬಂಧನದಲ್ಲಿ ಇದ್ದೋ ಏನೋ ಅಚ್ಯುತ್ನ ಕಿವಿ ಹಿಡಿದು ಪರಚಿ ಇಳಿದಳು ಪುಟ್ಟ ಅಮೋಘ. ಪುಟ್ಟ ಕೈ ಆದ್ದರಿಂದ ನೋವೇನೂ ಆಗಲಿಲ್ಲ. ಆದರೂ ಅವಳ ಹಠಾತ್ ವರ್ತನೆಯನ್ನು ನಿರೀಕ್ಷಿಸಿ ಇರಲಿಲ್ಲ ಯಾರು. ಅದನ್ನು ಗಮನಿಸಿದ ಡಾಕ್ಟರ್ ಸುಮನ್, ಅವಳನ್ನು ಸ್ವಲ್ಪ ಕೆಳಗೆ ಬಿಡಿ, ತುಂಬ ಹೊತ್ತು ಹಿಡ್ಕೊಂಡಿದ್ರೆ ಕೆಲವು ಮಕ್ಕಳಿಗೆ ಹಿಂಸೆ ಅನಿಸುವುದು ಸಹಜ ಎಂದವರಿಗೆ ತಮಗೆ ಬಂದ ಅನುಮಾನ ಬಗೆಹರಿಸಿಕೊಳ್ಳಬೇಕಿತ್ತು. ಕೆಳಗೆ ಬಿಟ್ಟ ತಕ್ಷಣ ಖುಷಿಯಾದ ಅಮೋಘ ತನ್ನ ಎಡಕೈಯಿಂದ ಎಡಕಿವಿಯ ಮೇಲೆ ಹೊಡೆಯುತ್ತಾ ಅಸಂಬದ್ಧವಾಗಿ ಶಬ್ದ ಹೊರಡಿಸುತ್ತಿದ್ದಳು. ಇನ್ನೊಂದು ಕೈಯಲ್ಲಿ ವೈದ್ಯರ ಮೇಜಿನ ಮೇಲೆ ತನ್ನ ಕೈಗೆಟುಕುವಂತೆ ಇದ್ದ ವಸ್ತುಗಳನ್ನು ಬಿಸಾಕಿ ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಳು. ಅದನ್ನು ಕಂಡವರಿಗೆ ತಮ್ಮ ಅನುಮಾನ ಬಲವಾಯಿತು. ಆದರೆ ಇಷ್ಟು ದಿನ ತಾವು ಕಾಣದ ಅವಳ ವರ್ತನೆಯನ್ನು ಕಂಡು ಒಬ್ಬರಿಗೊಬ್ಬರ ಮುಖ ನೋಡಿಕೊಂಡವರು ವೈದ್ಯರ ಕಡೆ ತಿರುಗಿ, ಡಾಕ್ಟರ್ ಯಾಕೆ ಹೀಗಾಡ್ತಿದ್ದಾಳೆ? ನಾವು ಯಾವತ್ತೂ ಹೀಗಾಡಿದ್ದನ್ನು ಕಂಡಿಲ್ಲ ಎಂದರು. ನೋಡಿ, ನಾನು ನೋಡಿರೋ ಕೇಸ್ಗಳ ಪ್ರಕಾರ ಈ ರೀತಿಯ ವರ್ತನೆಯನ್ನು ಅಟೆನ್ಷನ್ ಡೆಫಿಷಿಯೆಂಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ADHD ಅಂತ ಮೆಡಿಕಲ್ ಟರ್ಮ್ನಲ್ಲಿ ಕರೀತಾರೆ. ಇದು ಒಂದು ಮಗುವಿನಲ್ಲಿ ಹುಟ್ಟುವಾಗಲೇ ಇರುತ್ತದೆ. ಆದರೆ ಅದನ್ನು ಗುರುತಿಸಬೇಕಾದರೆ ಕನಿಷ್ಠ 2 ವರ್ಷಗಳಾದರೂ ಬೇಕು. ಅಲ್ಲಿಯವರೆಗೂ ಗೊತ್ತಾಗೋದಿಲ್ಲ. ಇದು ಕೇವಲ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ನಿಮ್ಮ ಮಗುವಿನಲ್ಲಿ 3 ವರ್ಷದ ನಂತರ ಬದಲಾವಣೆಗಳನ್ನು ಕಂಡಿದ್ದೀರಿ ನೀವು ಎಂದು ಅಮೋಘಳ ಮಾನಸಿಕ ಅನಾರೋಗ್ಯದ ಬಗ್ಗೆ ವಿವರಿಸಿದರು. ಅದನ್ನು ಕೇಳುತ್ತಿದ್ದ ಅಕ್ಷಯ ಮೌನವಾಗಿ ಅತ್ತರೆ ನೋ ಎನ್ನುತ್ತಾ ಕುಳಿತಲ್ಲಿಂದ ಎದ್ದು ನಿಂತು ಮುಷ್ಟಿ ಬಿಗಿದ ಅಚ್ಯುತ್ನ ಕಂಗಳು ಕೆಂಪಾಗಿದ್ದವು. ಅಲ್ಲೇ ಯಾವುದೋ ವಾರಪತ್ರಿಕೆಯನ್ನು ಎಳೆದು ಆಡುತ್ತಿದ್ದ ಅಮೋಘ ಬೆಚ್ಚಿ ಬಿದ್ದಳು. ಮಿಸ್ಟರ್ ಅಚ್ಯುತ್, ಪ್ಲೀಸ್ ಕಾಮ್ ಡೌನ್. ನಿಮ್ಮ ನೋವು ನಂಗರ್ಥ ಆಗುತ್ತೆ. ಆದರೆ ನೀವೀಗೆ ತಾಳ್ಮೆ ಕಳೆದುಕೊಂಡರೆ ಅದರ ನೇರ ಪರಿಣಾಮ ನಿಮ್ಮ ಮಗುವಿನ ಮೇಲೆಯೇ ಆಗೋದು. ಆಗ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು. ನೋಡಿ, ಈಗ ನಿಮ್ಮ ಚೀರಾಟಕ್ಕೆ ಬೆಚ್ಚಿಬಿದ್ಲು. ಇದೇ ರೀತಿ ಆದರೆ ಅದು ಒಳ್ಳೆಯ ಸೂಚನೆ ಅಲ್ಲ. ಇದು 1-2 ದಿನಗಳಲ್ಲಿ ವಾಸಿಯಾಗುವ ಕಾಯಿಲೆಯೂ ಅಲ್ಲ. ಇದು ವಾಸಿಯಾಗಲೂಬಹುದು, ಆಗದೆಯೂ ಇರಬಹುದು. ನಿಮ್ಮ ವರ್ತನೆಯ ಮೇಲೆ ನಿಂತಿದೆ ಎಲ್ಲವೋ ಎಂದು ಯಾವುದನ್ನು ಮುಚ್ಚಿಡದೆ ನೇರವಾಗಿ ಹೇಳಿ ಅವನಿಗೆ ಮನವರಿಕೆ ಮಾಡುವ ಪ್ರಯತ್ನ ಮಾಡುತ್ತಿದ್ದರು ಡಾಕ್ಟರ್ ಸುಮನ್. ಅವರು ಎಷ್ಟು ಹೇಳಿದರೂ ಅಚ್ಯುತ್ನ ಮನಸ್ಸು ತಹಬದಿಗೆ ಬರಲಿಲ್ಲ. ಡಾಕ್ಟರ್, ಅವಳನ್ನು ನಾರ್ಮಲ್ ಆಗಿ ಇರೋ ಥರ ಮಾಡೋಕೆ ನಾವೇನು ಮಾಡಬೇಕು? ಅದಕ್ಕೆ ಎಷ್ಟು ಖರ್ಚಾದರೂ ತೊಂದರೆ ಇಲ್ಲ. ಯಾವ ದೇಶಕ್ಕೆ ಹೋಗೋಕ್ಕೂ ತಯಾರಿದ್ದೀವಿ, ಹೇಳಿ ಡಾಕ್ಟರ್ ಎಂದು ಕಣ್ಣೀರು ಒರೆಸಿಕೊಳ್ಳುತ್ತಾ ಭರವಸೆಯ ಬೆಳಕು ಎಲ್ಲಾದರೂ ಕಾಣುವುದೇ ಎಂಬ ಸಣ್ಣ ಆಸೆಯಿಂದ ಕೇಳಿದಳು ಅಕ್ಷಯ. ಅವಳಿಗೆ ಪತಿಯ ಕನಸುಗಳು ತಿಳಿದಿವೆ.
ಅದಕ್ಕಾಗಿ ಮಗಳು ಹೊಟ್ಟೆಯಲ್ಲಿದ್ದಾಗಲೇ ಪಟ್ಟ ಶ್ರಮವು ಗೊತ್ತಿಲ್ಲದ್ದೇನಲ್ಲ. ಈಗ ಅವನ ರಾಜಕುಮಾರಿಗೆ ಇಂತಹ ಸಮಸ್ಯೆ ಎಂದರೆ ಅವನು ಹೀಗೆ ಅರಗಿಸಿಕೊಂಡಾನೋ. ಇನ್ನು ತಾನಾದರೂ ತಾಯಿ ಮಗಳು ಕಣ್ಣ ಮುಂದೆ ಒದ್ದಾಡುವುದನ್ನು ಹೀಗೆ ಸಹಿಸಿಯಾಳು. ಅದಕ್ಕೆ ಪರಿಹಾರದ ಹಾದಿ ಎಷ್ಟು ಕಠಿಣವಾಗಿದ್ದರೋ ಅದರಲ್ಲಿ ಸಾಗಲು ಸಿದ್ಧವಿದ್ದಳು. ನೋಡಿ, ಇಂತಹ ಮನೋವ್ಯಾಧಿಗಳಿಗೆ ಔಷಧಿ ತಮ್ಮವರ ಪ್ರೀತಿ, ಕಾಳಜಿ ಹಾಗೂ ನಾವು ಅವರ ಜೊತೆ ಕಳೆಯುವ ಅಮೂಲ್ಯ ಕ್ಷಣಗಳು. ಅಫ್ಕೋರ್ಸ್ ಔಷಧಿ ಇದೆ, ಆದರೆ ಔಷಧಿಯ ಜೊತೆ ಪ್ರೀತಿ ಇದ್ದರೇನೆ ಅದು ಪರಿಣಾಮಕಾರಿ. ಈ ADHD ಲಕ್ಷಣ ಇರುವ ಮಕ್ಕಳು ಎಲ್ಲ ಸಮಯದಲ್ಲೂ ಒಂದೇ ಥರ ಇರಲ್ಲ. ಕೆಲವೊಮ್ಮೆ ತೀರಾ ಹಠಮಾರಿಯಾದರೆ, ಕೆಲವೊಮ್ಮೆ ತಮ್ಮ ಕೋಪವನ್ನು ಹೊರಹಾಕಲು ಆಕ್ರಮಣಕಾರಿ ವರ್ತನೆ. ಖುಷಿಯಾಗಿದ್ದಾಗ ಅವರ ಪಾಡಿಗೆ ಅವರು ಬಾಯಲ್ಲಿ ಏನೇನೋ ಶಬ್ದ ಹೊರಡಿಸುತ್ತಾ ಆಟ ಆಡುತ್ತಾರೆ. ನೀವಿಬ್ಬರು ಆದಷ್ಟು ಅವಳನ್ನು ಖುಷಿಯಾಗಿರುವಂತೆ ನೋಡಿಕೊಳ್ಳಬೇಕು ಮತ್ತು ಆದಷ್ಟು ಹೆಚ್ಚು ಸಮಯ ಒಟ್ಟಿಗೆ ಕಳೆಯಬೇಕು. ನಾಡಿದ್ದು ಮತ್ತೆ ಬರಬೇಕು ನೀವು. ಅವಳ ಮನಸ್ಸು ಯಾವುದಕ್ಕೆ ಸ್ಪಂದಿಸುತ್ತದೆ ಮತ್ತು ಯಾವುದು ಅವಳನ್ನು ಖುಷಿಯಾಗಿಡಬಲ್ಲದು ಎಂಬುದರ ಬಗ್ಗೆ ನಾನು ಪ್ರಯೋಗಗಳನ್ನು ಮಾಡಬೇಕು. ನಂತರ ನೀವು ಅದರಂತೆ ನಡೆದುಕೊಂಡರೆ ಸಾಕು, ದೀರ್ಘವಾಗಿ ವಿವರಿಸಿದರು ಅಕ್ಷಯಾಗೆ. ಆದರೆ ಅಚ್ಯುತ್ ಮಾತ್ರ ಅಮೋಘಳನ್ನು ನೋಡುತ್ತಾ ಏನೋ ಯೋಚನೆಯಲ್ಲಿ ಕಳೆದು ಹೋಗಿದ್ದ. ಓಕೆ ಡಾಕ್ಟರ್, ನಾವಿನ್ನು ಹೊರಡ್ತೀವಿ, ನಮಸ್ಕಾರ ಎಂದವಳು ಪತಿಯ ಭುಜ ಮುಟ್ಟಿ, ನಾವು ಹೊರಡೋಣ ಅಚ್ಯುತ್, ನಡಿ ಪಾಪುನ ಎತ್ಕೋ ಎಂದು ಹೊರಟಾಗ ಮಗಳನ್ನು ಹಿಡಿದವ ವೈದ್ಯರಿಗೆ ವಿದಾಯ ಹೇಳಿ ಅವಳನ್ನು ಹಿಂಬಾಲಿಸಿದ. ಅವರು ಹೊರಗೆ ಬಂದಾಗ ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತು ಇವರಿಗಾಗಿಯೇ ಕಾಯುತ್ತಿದ್ದರು ಪಾವನಿ ಹಾಗೂ ಡಾಕ್ಟರ್ ಅಶೋಕ್. ಅಶೋಕ್ ಆಗಲೇ ಮಗುವಿನ ಪರಿಸ್ಥಿತಿಯನ್ನು ಪಾವನಿಳಿಗೆ ಹೇಳಿದ್ದ. ಅವಳನ್ನು ನೋಡಿದ ತಕ್ಷಣವೇ ಸಮಸ್ಯೆ ಏನೆಂದು ಅರಿತೆ ಅವರನ್ನು ಡಾಕ್ಟರ್ ಸುಮನ್ ಬಳಿ ಕಳುಹಿಸುವ ನಿರ್ಧಾರ ಮಾಡಿದ್ದ. ಪಾವನಿಳಿಗೂ ಇದ್ದ ಅನುಮಾನಗಳಿಗೆ ಅಶೋಕ್ ಜೊತೆ ಮಾತಾಡಿದ ಮೇಲೆ ಉತ್ತರ ಸಿಕ್ಕಿತ್ತು. ತಮ್ಮ ಹತ್ತಿರ ಬಂದವರನ್ನು, ಹೇ ಅಕ್ಷಯ, ನಥಿಂಗ್ ಟು ವರಿ, ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ನಮ್ಮ ಬೇಬಿ ಡಾಲ್ ಬೇಗ ಹುಷಾರಾಗ್ತಾಳೆ ಅಲ್ವೇನೋ ಬಂಗಾರ ಎಂದು ಅಮೋಘಳನ್ನು ಎತ್ತಿಕೊಳ್ಳಲು ಕೈ ನೀಡಿದಾಗ ನಿರಾಕರಿಸಿ ಪಾವನಿ ತೊಟ್ಟಿದ್ದ ಕನ್ನಡಕವನ್ನು ಕಿತ್ತು ಬಿಸಾಕಿದಳು. ಅದನ್ನು ಆರಿಸಿ ತನ್ನ ಬಿಳಿ ಕೋಟಿನ ಕಿಸೆಯೊಳಗೆ ಸೇರಿಸಿ ಅಚ್ಯುತ್ನ ಮುಖ ನೋಡಿದವಳಿಗೆ ಮರುಕ ಉಂಟಾಯಿತು. ಯಾವಾಗಲೂ ನಗೆಬುಗ್ಗೆಯಾಗಿದ್ದ ಅಚ್ಯುತ್ನ ಮುಖದಲ್ಲಿ ನಿರಾಸೆ, ಹತಾಶೆ ಎದ್ದು ಕಾಣುತ್ತಿತ್ತು. ಅಚ್ಯುತ್, ಏನಿದು? ನೀನೇ ಹೀಗಿದ್ರೆ ಅಕ್ಷಯ ಪರಿಸ್ಥಿತಿ ಏನೋ? ಹೀಗಿರಬೇಡ ಎಂದು ಹೇಳುತ್ತಿದ್ದವಳ ಮಾತನ್ನು ಅರ್ಧಕ್ಕೆ ತಡೆದವನು, ಪಾವನಿ, ನಾವಿನ್ನು ಹೊಡ್ತೀವಿ, ಬಾಯ್ ಎಂದವನು ಉತ್ತರಕ್ಕೂ ಕಾಯದೆ ಹೊರಗೆ ನಡೆದೇ ಬಿಟ್ಟ. ಅವನ ವರ್ತನೆ ವಿಚಿತ್ರ ಎನಿಸಿತು ಅಕ್ಷಯ ಹಾಗೂ ಪಾವನಿಳಿಗೆ. ಗೆಳತಿ ಎಲ್ಲಿ ಬೇಜಾರು ಮಾಡ್ಕೋತಾಳೋ ಅಂದ್ಕೊಂಡು, ಸಾರಿ ಪಾವನಿ, ಅವನಿಗೆ ಇದನ್ನು ತಗೊಳ್ಳೋಕ್ಕೆ ಆಗ್ತಿಲ್ಲ ಅನಿಸುತ್ತೆ. ಈಗ ಮನೆಗೆ ಹೋದ್ಮೇಲೆ ಸರಿ ಹೋಗಬಹುದು. ನೀನು ವೀಕೆಂಡ್ ಮನೆಗೆ ಬಾ, ಬಾಯ್ ಬಾಯ್ ಎಂದವಳು ಅಲ್ಲಿ ನಿಲ್ಲದೆ ಓಡು ನಡಿಗೆಯಲ್ಲಿ ಹೋಗಿ ಗಂಡನನ್ನು ಸೇರಿಕೊಂಡಳ. ಕಾರಲ್ಲಿ ಬರ್ತಾ ಅಮೋಘ ಅಕ್ಷಯಾಳ ಮಡಿಲಲ್ಲಿ ನಿದ್ದೆ ಹೋದವಳನ್ನು ಒಳಗೆ ಮಲಗಿಸಿ ನೇರವಾಗಿ ಬಾಲ್ಕನಿಗೆ ತೆರಳಿ ಅಮೋಘ ಗಾಯ ಮಾಡಿದ್ದ ರೂಬಿಯನ್ನು ಎತ್ತಿಕೊಂಡು ಅದಕ್ಕೆ ಔಷಧಿ ಹಚ್ಚಿ ಅದರ ಗೂಡಿನಲ್ಲಿ ಬಿಟ್ಟು ಬಂದವಳು ಗಂಡನಿಗಾಗಿ ಹುಡುಕಾಡಿದರೆ ಅವನು ಇನ್ನೊಂದು ಕೋಣೆಯಲ್ಲಿ ಇದ್ದವನು ಬಾಗಿಲು ಹಾಕಿಕೊಂಡಿದ್ದ. ಸ್ವಲ್ಪ ಹೊತ್ತಿಗೆ ಸರಿಯಾಗಬಹುದು ಅಂತ ಯೋಚಿಸಿದವಳು ಅಡುಗೆ ಮಾಡಲು ಹೋದಳು. ಹೀಗೆ ದಿನಗಳು ಸದ್ದಿಲ್ಲದೆ ಉರುಳುತ್ತಿದ್ದ. ಅಮೋಘಳನ್ನು ಪ್ರತಿ ವಾರ ಡಾಕ್ಟರ್ ಸುಮನ್ ಬಳಿಗೆ ಕರೆದುಕೊಂಡು ಹೋಗುತ್ತಿದ್ದಳು. ಆದರೆ ಪ್ರತಿ ಬಾರಿಯೂ ಯಾವುದಾದರೂ ಕಾರಣ ಕೊಟ್ಟು ಆಸ್ಪತ್ರೆಗೆ ಜೊತೆಯಲ್ಲಿ ಹೋಗುವುದನ್ನು ತಪ್ಪಿಸಿಕೊಳ್ಳುತ್ತಿದ್ದ ಅಚ್ಯುತ್ನ ವರ್ತನೆ ಅವಳಲ್ಲಿ ಗೊಂದಲ ಮೂಡಿಸುತ್ತಿತ್ತು. ಕೆಲವೊಮ್ಮೆ ಮನೆಗೆ ಬರುವುದನ್ನೇ ತಪ್ಪಿಸುತ್ತಿದ್ದ. ಅಮೋಘಳ ಬಳಿ ಮಾತುಕತೆ ಬಹುತೇಕ ನಿಂತಿತ್ತು. ಅದಾದ ನಂತರ ಒಮ್ಮೆ ಡಾಕ್ಟರ್ ಸುಮನ್ ಬಳಿ ಹೋದಾಗ, ನಿಮ್ಮ ಮಗಳಿಗೆ ಹೇಳಿಕೊಳ್ಳಲು ಆಗದೇ ಇರಬಹುದು, ಆದರೆ ಅವಳ ಮನಸ್ಸಿನ ಮೇಲೆ ಯಾವುದೋ ವಿಷಯ ಗಂಭೀರ ಪರಿಣಾಮ ಬೀರ್ತಾ ಇದೆ. ಹೀಗೆ ಮುಂದುವರೆದರೆ ನಾನೇನು ಮಾಡಲು ಸಾಧ್ಯವಿಲ್ಲ ಎಂದಿದ್ದರು. ಆಗ ಅಚ್ಯುತ್ನ ವರ್ತನೆ ಬಗ್ಗೆ ಹೇಳಿದಾಗ, ನೀವೇ ಮಾತಾಡಿ ಬಗೆಹರಿಸ್ಕೊಳ್ಳಿ, ಆದಷ್ಟು ಬೇಗ ಸರಿ ಹೋದರೆ ಒಳ್ಳೆಯದು. ಮಗು ಬೆಳೀತಾ ಬೆಳೀತಾ ಇದು ಇನ್ನಷ್ಟು ಆಳವಾದ ಗಾಯ ಮಾಡಬಹುದು ಎಂದ ಮೇಲೆ ಮನೆಗೆ ಬಂದವಳು ಗಂಡನ ಬಳಿ ಮಾತಾಡಲು ನಿರ್ಧರಿಸಿದಳು. ಒಂದು ದಿನ ಸಂಜೆ ಬೇಗ ಬಂದವನ ಬಳಿ ಮಾತಿಗೆ ಆರಂಭಿಸಿದಳು. ಅಚ್ಯುತ್, ಏನಾಗಿದೆ ನಿಂಗೆ? ಯಾಕೆ ಹೀಗೆ ವಿಚಿತ್ರ ವರ್ತನೆ? ಇದರಿಂದ ಪಾಪು ಸಮಸ್ಯೆ ಸರಿ ಹೋಗುತ್ತಾ? ಇಲ್ಲ ಅಲ್ವಾ? ಇನ್ನಷ್ಟು ಜಾಸ್ತಿ ಆಗುತ್ತೆ ಅಲ್ವಾ? ಪ್ಲೀಸ್ ಹೀಗಿರಬೇಡ.
ಕನಸು ಆಸೆಗಳಿಗಿಂತ ಜೀವ ಮುಖ್ಯ ಅಲ್ವಾ ಎಂದು ಪರಿಪರಿಯಾಗಿ ಹೇಳಿದರೂ ಅವನಲ್ಲಿ ಬದಲಾವಣೆಗಳಾಗಲಿಲ್ಲ. ನೋಡು ಅಕ್ಷಿ, ನಿಂಗೆ ಗೊತ್ತಿದೆ ಅಲ್ವಾ, ಮೊದಲಿಂದಲೂ ನನ್ನ ಮಗು ಬಗ್ಗೆ ನಾನು ಕಂಡ ಕನಸುಗಳು. ಈಗ ಅದ್ಯಾವುದೂ ಈಡೇರಲ್ಲ, ಹಿಂಸೆ ಆಗ್ತಿದೆ ಎಂದವ ಕೈಯಲ್ಲಿದ್ದ ಕಾಫಿ ಕಪ್ಪನ್ನು ಬಿಸಾಕಿದ. ಅವನ ಈ ವರ್ತನೆಯನ್ನು ನಿರೀಕ್ಷಿಸಿ ಇರಲಿಲ್ಲ ಅವಳು. ಅಚ್ಚತ್, ಏನಿದು ಹುಚ್ಚಾಟ? ಕನಸು ಕನಸು ಅಂತ ಅದರ ಬೆನ್ನತ್ತಿ ನೀನ್ ನೋವು ಪಡ್ಕೊಂಡು ಏನೂ ಅರಿಯದ ಕಂದನಿಗೂ ನಂಗೂ ನೋವು ಕೊಡ್ತೀಯಾ? ಜನಪ್ರಿಯತೆ, ಹಣ ಸಿಕ್ಕಿದ ತಕ್ಷಣ ಮನುಷ್ಯತ್ವ ಮರೆತೇ ಹೋತಲ್ಲ ನಿಂಗೆ. ಪಾಪ ಕಣೋ, ಆ ಮಗುವಿಗೆ ಏನು ಗೊತ್ತಾಗುತ್ತೆ? ಇಂತಹ ಸಮಸ್ಯೆಗಳೆಲ್ಲ ಹೇಳಿ ಕೇಳಿ ಬರುತ್ತಾ? ಹಿಂಸೆ ಆಗುತ್ತೆ ನನಗೆ ನಿನ್ ಜೊತೆ ಬದುಕೋಕೆ, ತಾನು ಕಿರುಚಿದಳು. ಹಿಂದೂ ಮುಂದೂ ಯೋಚನೆ ಮಾಡದೆ ಅವಳ ಕೆನ್ನೆಗೆ ಬಾರಿಸಿಬಿಟ್ಟ. ಶಟ್ ಅಪ್! ಹೌದು, ನನಗೆ ನನ್ನ ಕನಸುಗಳೇ ಮುಖ್ಯ. ನಿಂಗೊತ್ತಾ, ಅಮೋಘಗೋಸ್ಕರ ಅವಳು ಹಾಡಬೇಕೆಂದು ಈಗಲೇ ನಾನೇ ಸಾಹಿತ್ಯ ಬರೆದು ಕಂಪೋಸ್ ಮಾಡಿ ಒಂದು ಹಾಡನ್ನು ಕೂಡ ತಯಾರು ಮಾಡ್ತಾ ಇದ್ದೀನಿ. ನಿಂಗೆ ಹಿಂಸೆ ಆಗೋದಾದರೆ ಗೆಟ್ ಔಟ್ ಫ್ರಮ್ ಮೈ ಲೈಫ್. ನಿನ್ನ ಮದುವೆ ಆಗಿದ್ದಕ್ಕೆ ನನಗೆ ಇಂತಹ ಮಗು ಹುಟ್ಟಿದ್ಯೋ ಕಿರುಚಿದ. ಹಿಡಿತ ತಪ್ಪಿದ ಕೋಪದ ಕೈಗೆ ಬುದ್ಧಿ ಕೊಟ್ಟವನು. ಬಾಯಿ ತಪ್ಪಿ ಅಕ್ಷಯಾಳ ಮಾವ ಒಬ್ಬರಿಗೆ ಹೀಗೆ ಸಮಸ್ಯೆ ಇತ್ತು ಅನ್ನುವುದನ್ನು ಎತ್ತಿ ಹಿಡಿದಿದ್ದ. ಅದಕ್ಕೆ ತನಗೆ ಇಂತಹ ಸಮಸ್ಯೆ ಇರುವ ಮಗು ಹುಟ್ಟಿದ್ದು ಅವಳ ಕಾರಣದಿಂದಲೇ ಅಂತ ಅಕ್ಷಯಾಳನ್ನು ನೇರಹೊಣೆ ಮಾಡಿಬಿಟ್ಟಿದ್ದ. ಆ ಮಾತು ಊಹಿಸದ ಅಕ್ಷಯಾಗೆ ಅವನ ಮುಖ ನೋಡಲು ಅಸಹ್ಯವಾಗಿತ್ತು. ಮರುಕ್ಷಣ ಪಾಪವನ್ನು ಎತ್ಕೊಂಡು ಅವರಿಬ್ಬರ ಬೇಕಾದ ವಸ್ತುಗಳೊಂದಿಗೆ ಮನೆ ಬಿಟ್ಟು ಹೊರ ನಡೆದಿದ್ದಳು. ಪಾವನೀಳ ಸಹಾಯದಿಂದ ತನ್ನ ಬೋಟಿಕ್ ಹತ್ತಿರವೇ ಮನೆ ಕೂಡ ಮಾಡಿದಳು. ಗತವನ್ನು ನೆನೆದುಕೊಂಡು ಮಲಗಿದ್ದ ಅಕ್ಷಯಾಳ ದಿಂಬು ಸಂಪೂರ್ಣವಾಗಿ ಕಣ್ಣೀರಿನಿಂದ ತೊಯ್ದು ತೊಪ್ಪೆಯಾಗಿತ್ತು. ಬೆಳಗಾಗುವುದರ ಅರಿವಾಗಿ ಎದ್ದು ಹೊರಗೆ ಬರುವಾಗ ಬೇಗ ಎದ್ದು ನಿತ್ಯದ ವ್ಯಾಯಾಮ ಮಾಡುತ್ತಿದ್ದ ಪಾವನೀಳನ್ನು ನೋಡಿ ಗುಡ್ ಮಾರ್ನಿಂಗ್ ಡಾಕ್ಟ್ರೇ ಎಂದಳು, ಏನೂ ಆಗೇ ಇಲ್ಲ ಎಂಬಂತೆ. ಅವಳತ್ತ ತಿರುಗಿ ವೆರಿ ಗುಡ್ ಮಾರ್ನಿಂಗ್ ಅಕ್ಷಿ ಎಂದವಳು ಅವಳ ಊದಿದ ಕಣ್ಣುಗಳನ್ನು ಗಮನಿಸಿ. ವೆಯ್ಟ್, ಏನಿದು ಅಕ್ಷಿ, ರಾತ್ರಿಯೆಲ್ಲ ಅಳ್ತಾ ಕೂತಿದ್ಯಾ? ಮಲಗಿಲ್ಲ ಅನ್ಸುತ್ತೆ ನೀನು. ನಂದೇ ತಪ್ಪು, ಅಚ್ಚುತ್ನ ಸುದ್ದಿ ಮಾತಾಡಬಾರ್ದಿತ್ತು. ನೋಡು ಹೀಗಾಗಿದೆ ನಿನ್ನ ಮುಖ. ಹೋಗು, ಸ್ವಲ್ಪ ಹೊತ್ತು ಮಲ್ಗೋ, ತಿಂಡಿ ನಾನು ಮಾಡ್ತೀನಿ ಎಂದವಳು ಅಕ್ಷಯಾಳನ್ನು ಬಲವಂತವಾಗಿ ಕಳುಹಿಸಿ ತಾನು ಸ್ನಾನ ಮಾಡಿಕೊಂಡು ತಿಂಡಿ ತಯಾರಿಸಲು ನಡೆದಳು. ಮುಂದೆ ಅಕ್ಷಯಾಳ ಜೀವನ ಹೀಗಿರಲಿದೆ? ಅಮೋಘಳ ಆರೋಗ್ಯ ಸಮಸ್ಯೆ ಸರಿ ಹೋಗುತ್ತಾ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.